ಇದ್ದೀನಿ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಸಂಗಾಳ ಗ್ರಾಮದ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಈತನು ತಲೆಯ ಕ್ಷೇತ್ರಕ್ಕಾಗಿ ಕರ್ಮುಡಿ ಗ್ರಾಮದ ಮುದುಕಪ್ಪ ಅಂದಪ್ಪ ಹಡ್ಕಲ್ ಈತನ ಹತ್ತಿರ ಹೋಗಿರ್ತಾರೆ. ಸರಿ ಮುದುಕಪ್ಪ ಅಂದಪ್ಪ ಹಡ್ಕಲ್ ಈತನು ಯಮನಪ್ಪ ಈತನ ಬಂಡಿಹಾಳ್, ನೀನು ಪರಿಶಿಷ್ಟ ಜಾತಿಯ SC ವ್ಯಕ್ತಿ ಇದ್ದು ನಾನು ನಿನ್ನ ಜಾತಿಯವರಿಗೆ ಕ್ಷೇಮ ಮಾಡುವುದಿಲ್ಲ ಅಂತ ಅಮಾನ್ಯವಾಗಿ ಹೇಳಿದ್ದರಿಂದ ಮಾತಿಗೆ ಮಾತು ಬೆಳೆದು ಮುದುಕಪ್ಪ ಅಂದಪ್ಪ ಹಡ್ಕಲ್ ಈತನು ಪರಿಶಿಷ್ಟ ಜಾತಿಯ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಈತನನ್ನು ತನ್ನ ಕೈಯಲ್ಲಿ ಇದ್ದ ಕತ್ರಿಯಿಂದ ಚುಚ್ಚಿ ಕೊಲೆ ಮಾಡಿದ್ದು. ನಂತರ ಮುದುಕಪ್ಪ ಅಂದಪ್ಪ ಹಡ್ಕಲ್ ಈತನ ಕೊಲೆ ಮಾಡಿ ಯಮನೂರಪ್ಪ ಬಂಡಿಹಾಳ್ ಈತನ ಸಹೋದರನಿಗೆ ಫೋನ್ ಮಾಡಿ ಒಂದು ಸಹೋದರನ ನಮ್ಮ ಅಂಗಡಿ ಮುಂದೆ ಬಂದಿದ್ದಾನೆ, ಅದನ್ನು ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಹಾಗೆ ಯಮನೂರಪ್ಪ ಬಂಡಿಹಾಳ್ ಈತನ ಸಹೋದರ ಸ್ಥಳಕ್ಕೆ ಬಂದು ಯಮನೂರಪ್ಪ ಬಂಡಿಹಾಳ್ ಈತನನ್ನು ಆಸ್ಪತ್ರೆಗೆ ಕಳೆದುಕೊಂಡು ಹೋದಾಗ ಸದರಿ ಆಸ್ಪತ್ರೆ ವೈದ್ಯರು ಯಮನೂರಪ್ಪ ಬಂಡಿಹಾಳ್ ಈತನ ಮೈತ್ರಿ ಹೇಳ್ಕೊಂಡು ತಿಳಿಸುತ್ತಾರೆ. ಸದರಿ ಗಂಟೆ ಕುರಿತು ಮುದುಕಪ್ಪ ಅಂದಪ್ಪ ಹಡ್ಕಲ್ ಈತನ ಮೇಲೆ ದಾಖಲಾಗಿರುತ್ತದೆ. ಕಾರಣ ಮಾನ್ಯರವರು ಮೈತ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಈತನ ಕುಟುಂಬಕ್ಕೆ ಆದಷ್ಟು ಬೇಗ ಸರ್ಕಾರದಿಂದ ಬರ್ತಕ್ಕ ಸೌಲಭ್ಯಗಳನ್ನು ಕೊಡಿಸಲು ಕೂಡಲೇ ಪೂರೈಸಬೇಕು ಮತ್ತು ತಗ್ಗಿಸಬೇಕು, ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಿರ್ತಕ್ಕ ಸಂದರ್ಭದಲ್ಲಿ ಇಂಥ ಒಂದು ಅಹಿತಕರ ಘಟನೆ ನಡೆದಿರ್ತಕ್ಕಂಥ ಭಾಳ ವಿಷಾದನೀಯ. ಇಂಥ ಹೀನ ಕೃತ್ಯ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಸರ್ಕಾರ ತಕ್ಷಣವೇ ಕ್ರಮಗೈದು ಅಂಥ ವ್ಯಕ್ತಿಗೆ ಶಿಕ್ಷೆ ಕೊಡೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ಇಂಥ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ನಡೆಸ್ಕೋಬೇಕು. ಆಗಿರ್ತಾ ಈ ದುರ್ಘಟನೆಯನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾಗಿ ಆ ಒಂದು ಅಮಾನ್ಯ ಕೃತ್ಯದಲ್ಲಿ ಮೃತಗಿರ್ತಕ್ಕಂಥ ವ್ಯಕ್ತಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ದೊರಕಿಸಿ ಆ ಕೃತ್ಯ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಈ ಒಂದು ವ್ಯವಸ್ಥೆಯನ್ನು ಸಮಾಧಾನಪಡಿಸಬೇಕಂತ ತಮ್ಮಲ್ಲಿ ಕಳ್ಕಳಿನಂತೆ ಬಿಡ್ತಾ ಯಾವತ್ತೂ ಇಂಥ ದುರ್ಘಟನೆ ನಡಿಬಾರ್ದು ಅಂತ ಮುನ್ನೆಚ್ಚರಿಕೆ ವಹಿಸ್ತಾ ಈ ಒಂದು ಸಂದೇಶವನ್ನು ತಮ್ಮಲ್ಲಿ ಬೇರ್ಪಡಿಸುವ ಮಾಡುವ ಜೊತೆಗೆ ಕಠಿಣವಾಗಿಯೂ ಕೂಡ ನಾವು ಇವತ್ತು ಖಂಡಿಸ್ತೇವೆ. ಇಂಥ ದುರ್ಘಟನೆ ಮುಂದೆ ನಡಿಬಾರ್ದು ಅಂತ ಸರ್ಕಾರ ಎಚ್ಚರಿಸಿ ಇದಕ್ಕೆ ಸರಿಯಾದ ಕಾನೂನಾತ್ಮಕವಾಗಿ ಕ್ರಿಯೆಗಳನ್ನು ಕೈಗೊಳ್ಳಬೇಕಂತ ತಮ್ಮಲ್ಲಿ ಇವತ್ತು ಕರ್ನಾಟಕ ಸಮತಾ ಸೈನಿಕ ದಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಾ ಘಟಕ ವತಿಯಿಂದ ಏನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಯಮನೂರಪ್ಪ ಬಂಡಿಹಾಳ್ ಈತನನ್ನು ಮುದುಕಪ್ಪ ಹಡ್ಕಲ್ ಈತನು ತನ್ನ ಕೈಯಲ್ಲಿದ್ದ ಕತ್ರಿಯಿಂದ ಚುಚ್ಚಿ ಕೊಲೆ ಮಾಡಿದ್ದು. ಇದು 21ನೇ ಶತಮಾನದಲ್ಲಿದ್ದರೂ ಕೂಡ ಒಂದು ಅಮಾನವೀಯ ಕೃತ್ಯ. ಯಾಕಂತಂದರೆ ಪೂರ್ವದಲ್ಲಿ ಜಾತಿ ವ್ಯವಸ್ಥೆ ಇತ್ತು, ಆದರೆ ಸಂವಿಧಾನ ಜಾರಿಯಾಗಿ ಇವತ್ತಿಗೆ ಸುಮಾರು 70 ವರ್ಷಗಳ ಕಳೆದರೂ ಕೂಡ ಇನ್ನೂ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಹಾಗೇ ಇದೆ. ಅದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಭಾರತ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಅದು ಅಲ್ಲದೆ ಏನು ನಮ್ಮ ಯಮನೂರಪ್ಪ ಬಂಡಿಹಾಳ್ ಈತನ ಕೊಲೆಯನ್ನು ಮಾಡಿದ ಮುದುಕಪ್ಪ ಹಡ್ಕಲ್ ಈತನ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಅದು ಅಲ್ಲದೆ ಏನು ನಮ್ಮ ಬಂಡಿಹಾಳ್ ಈತನಿಗೆ ಬರ್ತಕ್ಕಂಥ ಸರ್ಕಾರದ ಸವಲತ್ತು ಸಂಪೂರ್ಣವಾಗಿ ಆತನ ಮನೆಯವರಿಗೆ ದೊರೆಯುವಂಥ ವ್ಯವಸ್ಥೆ ಕರ್ನಾಟಕ ಸರ್ಕಾರ ಮಾಡಬೇಕು. ಅದು ಅಲ್ಲದೆ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನು ಜಾತಿ ವ್ಯವಸ್ಥೆ ಇದೆ ಇದು ಸಂಪೂರ್ಣವಾಗಿ ಹೋಗಬೇಕು. ಆ ಹೋಗುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮುಂದೆ ನಿಂತು ತನ್ನ ಕೆಲಸವನ್ನು ಮಾಡಬೇಕು ಅಂತ ಈ ಮೂಲಕ ನಾನು ಹೇಳ್ಬೋದು. ಜೈ ಭೀಮ್.